ಹಾಯ್ ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಸಿಂಪಲ್ಲಾಗಿ ಮನೇಲಿ ನಮ್ಮನೇಲಿರೋ ದೋಸೆ ಹಿಟ್ಟಿಂದನೇ ಒಂದು ಸಿಂಪಲ್ಲಾಗಿ ಬೋಂಡನು ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಮಕ್ಕಳಿಗೆ ದೋಸೆ ಅಂತಂದರೆ ಇಷ್ಟ ಇಲ್ವಲ್ಲ, ಅದಕ್ಕೆ ಬೇಕಾಗಿರೋದು 2 ಈರುಳ್ಳಿ ಮೀಡಿಯಮ್ ಸೈಜು, 3 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ನೋಡಿ ಹಸಿಟ್ಟು ತೊಗೊಂಡಿದ್ದೀನಿ. ಈಗ ಈರುಳ್ಳಿನ ಹಸಿಮೆಣಸಿನ್ಕಾಯಿನೆಲ್ಲ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಕಟ್ ಮಾಡಿಕೊಂಡು ಈಗ ನಾವು ಇದನ್ನು ತೆಗೆದಿಟ್ಕೊಂಡಿರೋ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಹಾಕಿ ಫಸ್ಟು ಇವಾಗ ಆನಿಯನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಮಕ್ಕಳು ದೋಸೆ ಇಡ್ಲಿ ತಿಂದು ತಿಂದು ಬೋರಾಗಿರ್ತಾರಲ್ಲ, ಈ ಥರ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಬೋಂಡ ಮಾಡಿಕೊಟ್ರೆ ಚೆನ್ನಾಗಿ ಗರಿಗರಿಯಾಗಿ ತಿಂತಾರೆ. ಈಗ ಇದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಕೆಂಪು ಚಟ್ನಿಗೆ ನಾವು ಮಿಕ್ಸಿ ಜಾರ್ ತಗೊಂಡು ಒಂದು 10 ನಿಮಿಷಗಳ ಕಾಲ ನಾನು ಒಣಮೆಣಸಿನ್ಕಾಯಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಸೇರಿಸ್ಕೊಂಡ್ವಿ, ಬೆಳ್ಳುಳ್ಳಿ ಒಂದು 7-8 ಹುರ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು, ನಾವು ನೀರು ಹಾಕ್ಕೋಬಾರ್ದು, ಇದನ್ನು ಹಾಗೆ ಈಗ ಗ್ರೈಂಡ್ ಮಾಡಿಕೊಂಡು ನೋಡಿ ಕೆಂಪು ಚಟ್ನಿ ರೆಡಿಯಾಗಿದೆ. ಈಗ ಬಾಣಲಿ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಬಾಣಲಿ ಕಾಯಲಿ. ನೋಡಿ ಬಾಣಲಿ ಕಾದಿದೆ ಅಲ್ವಾ, ಒಂದು 3 ಟೇಬಲ್ ಅಷ್ಟು ಎಣ್ಣೆನ ನಾನು ಹಾಕ್ಕೊತಾ ಇದ್ದೀನಿ. ಎಣ್ಣೆನ ಲೈಟಾಗಿ ಕಾದಿದೆ. ಈಗ ಒಗ್ಗರಣೆಗೆ ನಾನಿಲ್ಲಿ ಕಡಲೆಬೇಳೆ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನು ಸಾಸಿವೆನ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಯ್ತಲ್ಲ, ಈಗ ನಾವು ಕರಿಬೇವು ಸೊಪ್ಪನ್ನ ಹಾಕ್ಕೊಳ್ಳೋಣ. ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಖಾರ ಚಟ್ನಿನ ಹಾಕ್ಕೊಬಿಡೋಣ. ಇದಕ್ಕೆ ನೀರು ಸೇರಿಸಬೇಡಿ, ಹಾಗೆ ರುಬ್ಕೋಬೇಕು. ನೋಡಿ ನೀಟಾಗಿ ಗಟ್ಟಿಯಾಗಿ ರುಬ್ಕೊಂಡಿದ್ದೀವಲ್ಲ, ಈಗ ಒಂದು 10 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು. ಯಾಕಂದರೆ ಹಸಿ ವಾಸನೆ ಸ್ವಲ್ಪ ಹೋದರೆ ಸಾಕು, ನಮಗೆ ಸೂಪರ್ ಟೇಸ್ಟಿಯಾಗಿ ಕೆಂಪು ಚಟ್ನಿ ರೆಡಿ ಆಗುತ್ತೆ. ಈಗ ನೋಡಿ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಯ್ತಲ್ಲ, ನೀಟಾಗಿ ಎಣ್ಣೆನೂ ಬಿಟ್ಕೊಂಡಿದ್ದೆ ಚಟ್ನಿ. ಈಗ ಇದನ್ನು ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ, ಬೌಲ್ಗೆ ಹಾಕ್ಕೊಬಿಡೋಣ. ನೋಡಿ ಬಿಸಿ ಬಿಸಿ ಕೆಂಪು ಚಟ್ನಿ ರೆಡಿ ಆಯ್ತಲ್ವ. ಈಗ ನೋಡಿ ಹಸಿಟ್ಟೂ ಸ್ವಲ್ಪ ನೀಟಾಗಿ ಉಬ್ಬಿದೆ. ಈಗ ಬಾಣಲಿ ಇಟ್ಕೊಂಡು ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ನಿಮಗೆ ಎಷ್ಟು ಡಿಪ್ಪಿಗೆ ಎಷ್ಟು ಆಯಿಲ್ ಬೇಕು ಅಷ್ಟೇ ಹಾಕ್ಕೊಳ್ಳಿ. ತುಂಬ ಆಯಿಲ್ ಹಾಕ್ಕೊಂಡ್ರೂ ಆಯಿಲು ವೇಸ್ಟ್ ಆಗುತ್ತೆ. ನೋಡಿ ನನಗೆ ಸಾಕು,
ನೀವು ನಾನು ತೋರಿಸಿರೋದಷ್ಟು ಅಲ್ಲದೆ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಈರುಳ್ಳಿ ಅದೆಲ್ಲನೂ ಹಾಕೋಬೇಕು. ನೋಡಿ ಎಣ್ಣೆ ಕಾದಿದೆ. ಹೇಗೆ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ನಾವು ಹಸಿಟ್ಟನ್ನ ಬಿಟ್ಟು ನೋಡೋಣ. ನೋಡಿ ನೀಟಾಗಿ ಮೇಲಕ್ಕೆ ಎದ್ದೊಳ್ತಲ್ವಾ. ಈಗ ಎಣ್ಣೆ ಕಾದಿದೆ ಅಂತ ನಮ್ಗೆ ಗೊತ್ತಾಯಿತು. ಈಗ ನಾವು ಬೋಂಡಗಳ ಥರ ನಾವು ಮಿಕ್ಸ್ ಮಾಡಿರೋ ಹಸಿಟ್ಟನ್ನ ಈಗ ಹಾಕ್ಕೊಳ್ಳೋಣ. ಸ್ವಲ್ಪ ದೂರ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ. ಯಾಕಂದರೆ ದೋಸೆ ಹಸಿಟ್ಟಲ್ವಾ, ಅದಕ್ಕೆ. ಇಲ್ಲ ಒಂದೊಂದು ಮೇಲಕ್ಕೆ ಎದ್ದ ಮೇಲೆ ಬೇಕಾದ್ರೂ ನೀವು ಹಾಕ್ಕೊಳ್ಬೋದು. 4-5 ಹಾಕ್ಕೊಬೋದು ಅಷ್ಟೇ. ನೋಡಿ ನೀಟಾಗಿ ಬಿಟ್ಕೊಂಡಿದ್ದೀವಲ್ಲ. ಈಗ ನಿಧಾನಕ್ಕೆ ನಾವು ತಿರ್ಸ್ಕೊಳ್ಳೋಣ. ನೋಡಿ ನಿಧಾನಕ್ಕೆ ತಿರ್ಸ್ಕೊಳ್ಳಿ, ಅಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ನೋಡಿ ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಮೇಲ್ಗಡೆ ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ನಮಗೆ ಸೂಪರಾದ ಬೋಂಡ ರೆಡಿ ಆಗುತ್ತೆ. ಇದು ನೋಡಿ ಆಗಿದೆ. ಇದನ್ನು ಈಗ ನಾವು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ ಸೂಪರಾಗಿ ಗರಿಗರಿಯಾಗಿ ನಮಗೆ ಬೋಂಡ ರೆಡಿ ಆಗೋಯ್ತು. ಈಗ ಕೆಂಪು ಚಟ್ನಿನೂ ರೆಡಿಯಾಗಿದೆ. ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ. ವಾವ್, ಸಖತ್ತಾಗಿ ಬಂದಿದೆ. ನೋಡಿ ನೀಟಾಗಿ ಒಳಗಡೆ ಎಲ್ಲ ಬೆಂದಿದೆ. ಮೇಲೆ ಅಂತಲೂ ನೋಡೋದಕ್ಕೆ ಗರಿಗರಿಯಾಗಿ ಎಷ್ಟು ಚೆನ್ನಾಗಿದೆ. ಇದನ್ನಂತೂ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಇದ್ದರೆ ನೀವು ಈ ಥರ ನಿಮ್ಮ ಮಕ್ಳಿಗೆ ಮಾಡಿಕೊಡಿ. ತುಂಬಾ ಹೆಲ್ದಿ ಅದು ರೆಸಿಪಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಯಿತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.